ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮದ್ ಸುಮಧ್ವವಿಜಯ ತೃತೀಯ ಸರ್ಗ 7ನೇ ಶ್ಲೋಕ. ನಹಿ ಹರಿಂ ಸತತಂ ನ ನಮತ್ಯಸೌ ನ ಚ ನ ಪಶ್ಯತಿ ನಾಪಿ ನ ವಂದತೆ ಅಪಿ ತಥೇತಿ ವಿಧಾಯ ವಿಶೇಷತಃ ತನನು ಸಾಧು ಜನಾನ್ ಸಮಶಿಕ್ಷಯತ್. ನ ಹಿ ಹರಿಂ ಸತತಂ ನ ನಮತಿ ಅಸೌ ನ ಚ ನ ಪಶ್ಯತಿ ನ ಅಪಿ ನ ವಂದತೆ ಅಪಿ ತಥಾ ಇತಿ ವಿಧಾಯ ವಿಶೇಷತಃ ಸಹ ನನು ಸಾಧು ಜನಾನ್ ಸಮಶಿಕ್ಷಯತ್. ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಹೇಳಿದರು, ಮದುವೆ ಮನೆಯಿಂದ ಆ ವಾಸುದೇವ ಬಂದು ಉಡುಪಿಯಲ್ಲಿ ಅನಂತೇಶ್ವರನಿಗೆ ನಮಸ್ಕಾರ ಮಾಡಿದರು ಹಾಗೆ ಅಂತ. ಆ ನಮಸ್ಕಾರ ಅಲ್ಲಿದ್ದ ಬ್ರಾಹ್ಮಣರಿಗೆ, ದೇವತೆಗಳಿಗೆ ಎಲ್ಲ ಶಿಕ್ಷಣ ರೂಪದಲ್ಲಿ ಇತ್ತು ಅಂತ ಹೇಳಿದರು. ಆಶ್ಚರ್ಯಕರವಾಗಿತ್ತು, ಶಿಕ್ಷಣ ರೂಪದಲ್ಲಿ ಇತ್ತು. ಇದರ ಮೇಲೆ ಒಂದು ಪ್ರಶ್ನೆ. ಸಮನಮತ್ ಇತ್ಯುಕ್ತ್ವಾ ಶ್ರೀಮದಾಚಾರ್ಯಾಣಾಂ ಹರಿವಂದನಾದಿಕಂ ಕಾದಾಚಿತ್ಕಂ ಇತಿ ನ ಮಂತವ್ಯಂ. ಆಚಾರ್ಯರು ನಮಸ್ಕಾರ ಮಾಡಿದ್ರು ಹಾಗೆ ಅಂದ್ರೆ ಏನೋ ಯಾವಾಗಲೋ ಒಂದ್ಸಲ ಮಾಡ್ತಾರೆ ಏನೋ ಹಾಗೆ ಅಂತ ನಾವು ತಿಳಿಯಬಾರದು ಹಾಗೆ ಅಂತ. ಅಸೌ ಹರಿಂ ಸತತಂ ನ ನಮತಿ ಇತಿ ನ. ಈ ವಾಸುದೇವ ಅಂದ್ರೆ ಶ್ರೀಮದಾಚಾರ್ಯರು ಹರಿಯಾದ ಶ್ರೀಮನ್ನಾರಾಯಣನನ್ನು ಯಾವಾಗಲೂ ಸತತವಾಗಿ ಸದಾ ನಮಸ್ಕಾರ ಮಾಡೋದಿಲ್ಲ ಅಂತ ಇಲ್ಲ. ಅಂದ್ರೆ ಏನರ್ಥ? ಕಿಂತು ಸರ್ವದಾ ನಮತ್ಯೇವ, ಸದಾ ಸರ್ವಕಾಲ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾನೆ ಇರ್ತಾರೆ ಅಂತ. ಹರಿಂ ನ ಪಶ್ಯತಿ ಇತಿ ಚ ನ, ದೇವರನ್ನ ನೋಡೋದಿಲ್ಲ ಅಂತ ಅಲ್ಲ. ಏನೋ ದೇವರ ಪ್ರತಿಮೆಯನ್ನು ನೋಡಿದ್ರು ನಮಸ್ಕಾರ ಮಾಡಿದ್ರು ಹೀಗೆ ಹಾಗೆ ತಿಳಿಬಾರ್ದು. ದೇವರನ್ನ ನೋಡದೇ ಇರುವ ಕಾಲ ಅಂತ ಇಲ್ಲ. ಅಂದ್ರೆ ಸದಾ ದೇವರನ್ನ ಅಪರೋಕ್ಷವಾಗಿ ಕಾಣುವ ಒಂದು ಯೋಗ್ಯ ಜೀವಿಯವರು ಋಜುಗಣಸ್ಥರು ಅಂತ. ದೃಶಿರ್ ಪ್ರೇಕ್ಷಣೆ ಲಟ್ ಅಂತ. ಅದೇ ರೀತಿಯಾಗಿ ಹರಿಂ ನ ವಂದತೆ ಇತಿ ನ, ಪರಮಾತ್ಮನನ್ನ ಬಾಯಿಯಿಂದ ಸ್ತೋತ್ರ ಮಾಡೋದಿಲ್ಲ ಅಂತ ಇಲ್ಲ. ಸತತವಾಗಿ ಸ್ತೋತ್ರ ಮಾಡ್ತಾನೆ ಇರ್ತಾರೆ. ಇದ್ರು ಮತ್ತೆ ಯಾಕೆ ಮಾಡಿದ್ರು, ಅದನ್ನೇನು ವರ್ಣನೆ ಮಾಡ್ತಾ ಇದ್ದೀರಾ ನೀವು ಹಾಗೆಂದ್ರೆ, ತಥಾಪಿ ಅಂದ್ರೆ ಸದಾ ಹರಿವಂದನಾದಿಕಂ ಕುರ್ವನ್ನಪಿ, ಸದಾ ಪರಮಾತ್ಮನ ನಮಸ್ಕಾರಾದಿಗಳನ್ನ ಮಾಡ್ತಾ ಇದ್ರು ಕೂಡ ಸಹ ಆ ವಾಸುದೇವ ವಿಶೇಷತಃ ವಿಧಾಯ, ವಿಶೇಷವಾಗಿ ನಮಸ್ಕಾರಾದಿಗಳನ್ನ ಮಾಡಿ ಸಾಧು ಜನಾನ್ ಸಮಶಿಕ್ಷಯತ್ನನು, ಸಾಧು ಜನರಿಗೆ ಒಂದು ಶಿಕ್ಷಣೆ ಆಗಬೇಕಾಗಿದೆ. ಪರಮಾತ್ಮನಿಗೆ ಹೇಗೆ ನಮಸ್ಕಾರ ಮಾಡೋದು, ಸಾಷ್ಟಾಂಗ ನಮಸ್ಕಾರ ಅಂದ್ರೆ ಹೇಗೆ ಮಾಡೋದು, ಅದರದ್ದು ಒಂದು ಟ್ರೈನಿಂಗ್ ಕೊಡಬೇಕಾಗಿದೆ ಎನ್ನುವ ದೃಷ್ಟಿಯಿಂದ ಆಚಾರ್ಯರು ಮಾಡಿದ್ರು, ಅದನ್ನ ವರ್ಣನೆ ಮಾಡಿದ್ರು. ಹೊರತು ಪರಮಾತ್ಮನನ್ನು ನೋಡ್ಲಿಲ್ಲ, ನಮಸ್ಕಾರ ಮಾಡಲಿಲ್ಲ ಹಾಗೆ ಅಂತ ತಿಳಿಬಾರ್ದು. ಸದಾ ಮಾಡತಕ್ಕವರು ಹಾಗೆ ಅಂತ. ಶಿಕ್ಷೆ ವಿದ್ಯಾಪಾದಾನೆ ಲಂಗ್ ಅಂತ ವ್ಯಾಕರಣ ವಿಶೇಷ ಇದೆ. ಈ ರೀತಿಯಾಗಿ ಪರಮಾತ್ಮನನ್ನ ಸದಾ ಕಣ್ಣಾರೆ ನೋಡಿ ನಮಸ್ಕಾರ ಮಾಡಿ ಸ್ತೋತ್ರವನ್ನ ಮಾಡುವ ಸ್ವರೂಪ ಆಚಾರ್ಯರದ್ದು ಅಂತ ನಾವು ತಿಳಿಯಬೇಕು ಅಂತ ಒಟ್ಟು. ನಹಿ ಹರಿಂ ಸತತಂ ನ ನಮತ್ಯಸೌ ನ ಚ ನ ಪಶ್ಯತಿ ನಾಪಿ ನ ವಂದತೆ ಅಪಿ ತಥೇತಿ ವಿಧಾಯ ವಿಶೇಷತಃ ತನನು ಸಾಧು ಜನಾನ್ ಸಮಶಿಕ್ಷಯತ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.